ಕಬ್ಬು ಬೆಳೆಗಾರರ ಕಿಚ್ಚು ತುರ್ತು ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇವತ್ತು ತುರ್ತು ಸಭೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಹಾಗೂ ರೈತರ ಜೊತೆಗೆ ಎರಡು ಸಭೆ ಕರೆದಿದ್ದಾರೆ. ಒಂದು ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆ, ಇನ್ನೊಂದು ರೈತರ ಜೊತೆ. ಬೆಳಗ್ಗೆ 11 ಗಂಟೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಮೊದಲ ಸಭೆ. ಮಧ್ಯಾಹ್ನ 1 ಗಂಟೆಗೆ ಹೋರಾಟ ಮಾಡ್ತಾ ಇರುವಂಥ ರೈತರೊಂದಿಗೆ ಸಭೆ. ಪ್ರತ್ಯೇಕವಾಗಿ 2 ಸಭೆಯನ್ನು ಇವತ್ತು ನಿಗದಿ ಮಾಡಿಕೊಂಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. 11 ಗಂಟೆ 1 ಗಂಟೆ. ಮೋದಿ ಭೇಟಿಗೆ ಅವಕಾಶಕ್ಕಾಗಿಯೂ ಕೂಡ ಪತ್ರವನ್ನು ಬರೆದಿದ್ದಾರೆ ಸಿದ್ದರಾಮಯ್ಯ. ರೈತರ ಗಡುವು ಕೊಟ್ಟ ಹಿನ್ನೆಲೆಯಲ್ಲಿ ಕ್ರಮ ತಗೊಳ್ಳೋಕೆ ಒತ್ತಡದಲ್ಲಿ ಇದೆ ರಾಜ್ಯ ಸರ್ಕಾರ. ಈಗ ಪ್ರತ್ಯೇಕವಾಗಿ 2 ಸಭೆ. ಫಸ್ಟ್ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆ ಸಭೆ, ಅದಾದಮೇಲೆ ಪ್ರತಿಭಟನೆ ಮಾಡ್ತಾ ಇರುವಂಥ ರೈತರ ಜೊತೆ ಸಭೆ. ಬೆಳಗ್ಗೆ 11 ಗಂಟೆಗೆ ಸಕ್ಕರೆ ಕಾರ್ಖಾನೆಯವರ ಮಾಲೀಕರ ಜೊತೆ ಸಭೆ. ಮಧ್ಯಾಹ್ನ 1 ಗಂಟೆಗೆ ಪ್ರತಿಭಟನೆ ಮಾಡ್ತಾ ಇರುವಂಥ ಹೋರಾಟಗಾರರ ಜೊತೆ ಸಭೆ. ಈ ಮೂಲಕ ಇಬ್ಬರ ಜೊತೆ ಸಭೆ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ರಾಜ್ಯ ಸರ್ಕಾರ ಅನ್ನೋದನ್ನು ತೀರ್ಮಾನವನ್ನು ಪ್ರಕಟ ಮಾಡ್ತಾರೆ. ಖುದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಣಕಾಸು ಇಲಾಖೆಯ ಸಚಿವರು ಕೂಡ ಅವರೇ ಇರೋದ್ರಿಂದ ಈಗ ಅವರೇ ಡಿಸಿಷನ್ ತಗೋಬೇಕು. ಡಿಸಿಷನ್ ಮೇಕರ್ ಅವರೇ. ಒಂದಿಷ್ಟು ಸಚಿವರನ್ನ ಪ್ರತಿಭಟನೆ ಆಗ್ತಾ ಇರುವಂಥ ಸ್ಥಳಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಪ್ರತಿಭಟನಾಕಾರರ ಅಹವಾಲುಗಳನ್ನು ಕೇಳ್ಕೊಂಡು ಬನ್ನಿ ಅಂತ. ಬಟ್ ಸಭೆಗಳೆಲ್ಲ ವಿಫಲ ಆಗಿದೆ. ಸಂಧಾನ ಸಭೆ ವಿಫಲ ಆಗಿದೆ. ನಾಳೆ ಸಾಯಂಕಾಲ 7 ಗಂಟೆ ತನಕ ರಾಜ್ಯ ಸರ್ಕಾರಕ್ಕೆ ಗಡುವನ್ನು ಕೊಟ್ಟಿದ್ದಾರೆ ಪ್ರತಿಭಟನಾಕಾರರು. ಒಂದು ವೇಳೆ ಏನಾದರೂ ನಾಳೆ ಸಾಯಂಕಾಲ 7 ಗಂಟೆ ಒಳಗಡೆ ಕಬ್ಬಿನ ಬೆಂಬಲ ಬೆಲೆ 3,500 ರೂಪಾಯಿ ರಾಜ್ಯ ಘೋಷಣೆ ಮಾಡಲಿಲ್ಲ ಅಂದರೆ ರಾಜ್ಯದ ರಾಷ್ಟ್ರೀಯ ಹೆದ್ದಾರಿಗಳನ್ನ ತಡೆಯುವಂಥ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.